ಖಾರ ಮಸಾಲೆ ಕುಡಿಸೋಣ. ಇದು 2 kg ಖಾರ. ಇದನ್ನು ಒಣಗಿಸಿ ಬೀಸಿ ಇಟ್ಕೊಂಡೇನಿ. ಇದಕ್ಕೆ 1/4 kg ಕೊತ್ತಂಬರಿ ಕಾಳು, 1/4 kg ಜೀರಿಗೆ ಹುರ್ಕೊಂಡು ಇಟ್ಕೊಂಡೇನಿ. ಮತ್ತು ಇದು ಮಸಾಲೆ. ಇದಕ್ಕೆ ದಾಲ್ಚಿನ್ನಿ, ಸ್ಯಾಜೀರಿಗೆ, ದೊಡ್ಡ ಪತ್ರಿ ಮತ್ತು ಕೇಸರಿ, ಮೆಣಸಿನಕಾಳು, ಲವಂಗ, ಏಲಕ್ಕಿ ಎಲ್ಲ ಥರದ ಮಿಕ್ಸ್ ಅದ ಇದು. ಇದನ್ನು ಸ್ವಲ್ಪ ಎಣ್ಣೆ ಹಚ್ಚಿ ಹುರ್ಕೊಂಡೇನಿ. ಇದು ಅರಿಶಿನ ಬೇರು ಜಜ್ಜಿ ಎಣ್ಣೆ ಒಳಗೆ ಕರ್ಕೊಂಡೇನಿ. ಮತ್ತು ಇದು ಒಣ ಕೊಬ್ಬರಿ ಪೀಸ್ ಮಾಡಿ ಎಣ್ಣೆ ಒಳಗೆ ಕರ್ಕೊಂಡೇನಿ. ಮತ್ತು ಇದು ಪಲಾವ್ ಎಲೆ. ಈ ಪಲಾವ್ ಎಲೆನ ನಾನು ಸ್ವಲ್ಪ ಎಣ್ಣೆ ಒಳಗೆ ಹುರ್ಕೊಂಡೇನಿ. ಮತ್ತು ಇದು ಕರಿಬೇವು. ಈ ಕರಿಬೇವನ್ನ ಎಣ್ಣೆ ಒಳಗೆ ಈ ಥರ ಬಿರುಸು ಆಗೋ ಥರ ಇದನ್ನು ಮಾಡೇನಿ. ಈಗ ಹಸಿ ಕೊತ್ತಂಬರಿ ಹಾಕ್ತಿದ್ವಿ. ಹಸಿ ಕೊತ್ತಂಬರಿ ಹಾಕೋದ್ರಿಂದ ಖಾರ ಕೆಡ್ತೈತಿ, ಭಾಳ ದಿವಸ ತಡೆಯಂಗಿಲ್ಲ. ಇದಾದ್ರೆ ನಿಮ್ಗೆ 5-6 ತಿಂಗಳು ಗಂಟಲೆ ಇಟ್ಟರು ಏನೂ ಆಗಂಗಿಲ್ಲ. ಅದರ ಸಲುವಾಗಿ ನಾವು ಕೊತ್ತಂಬರಿ ಕಾಳು ಹಾಕಿರ್ತೀವಿ. ಹಸಿ ಕೊತ್ತಂಬರಿ ಹಾಕೋ ಅವಶ್ಯಕತೆ ಇಲ್ಲ. ಇದು ಬೆಳ್ಳುಳ್ಳಿ. ಇದನ್ನು ಮುಂಜಾನೆ ನಾನು ಎಲ್ಲ ಬಿಡಿಸಿ ಬಿಸಿಲಿಗೆ ಸ್ವಲ್ಪ ಎಣ್ಣೆ ಹಚ್ಚಿ ಒಣಗಿಟ್ಟಿದ್ದೆ. ಇದು ಒಂದೊಂದು ಬಿಡಿಸೋದ್ರಿಂದ ಇದೇನಾಗತ್ತೆ, ಕೈ ಎಲ್ಲ ನೋಸ್ತೈತೆ ಅನ್ನೋದು ಕೈ ನಾನು ಸ್ವಲ್ಪ ಬಿಸಿಲಿಗೆ ಇಟ್ಟಿದ್ದೆ. ಆಮೇಲೆ ಇದಕ್ಕೆ ಸ್ವಲ್ಪ ಹಿಟ್ಟು ಹಚ್ಚಿ ಇದನ್ನು ತಿಕ್ಕಿ ಇದನ್ನೆಲ್ಲ ಕೇರಿದ್ರಿಂದ ಇದು ಎಲ್ಲ ಸೊಪ್ಪಿ ಬಿಟ್ಟದ. ಇದನ್ನು ತೊಗೊಂಡೇನಿ. ಇದು ಅಲ್ಲ, ಇದನ್ನೆಲ್ಲ ಸೊಪ್ಪಿ ತೆಗೆದು ತೊಳೆದು ಇದನ್ನು ಪೀಸ್ ಮಾಡಿ ಇದನ್ನು ಇಟ್ಕೊಂಡೇನಿ. ಆಮೇಲೆ ಇದು ಈರುಳ್ಳಿ. ಇದನ್ನು ಒಂದು ಅರ್ಧ kg ಬಿಳಿ ಈರುಳ್ಳಿ ತೊಗೊಂಡು ಹೆಂಚಿ ಇದನ್ನೆಲ್ಲ ಎಣ್ಣೆ ಒಳಗೆ ಕರೆದ ಈ ಥರ ಮಿದು ಆಗಬೇಕು, ಕೆಂಪಗಾಗಬೇಕು, ಆ ಥರ ಇದನ್ನು ನಾನು ಕರ್ಕೊಂಡೇನಿ. ಬರ್ರಿ ಇನ್ನು ಮಿಕ್ಸ್ ಮಾಡ್ತೇನೆ ಎಲ್ಲನೂ ಗ್ರೈಂಡ್ರಕ್ಕೆ. ಬರ್ರಿ ಇದನ್ನೀಗ ನಾನು ಗ್ರೈಂಡ್ರಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಂದೀನಿ. ಇದು ಜೀರಿಗೆ ಪುಡಿ, ಇದು ಈರುಳ್ಳಿ ಪುಡಿ, ಇದು ಬೆಳ್ಳುಳ್ಳಿ, ಇದು ಮಸಾಲೆ, ಇದು ಕೊಬ್ಬರಿ. ಇದನ್ನೆಲ್ಲ ನಾವೀಗ ಒಂದು ಗಂಟು ಉಳಿದಂಗೆ ಮಿಕ್ಸ್ ಮಾಡ್ಕೊಂಡು ಇನ್ನು ತಿರ್ಲಿಗಪ್ಪ. ನಮಗೆ ಹೊರಗಿನ ಖಾರ ಅಂದರೆ ಇಷ್ಟ ಆಗೋದಿಲ್ಲ. ನಾನು ಹೀಗಾಗಿ ಮನ್ಯಾಗನ ಮೆಣಸಿನ್ಕಾಯಿ ತಂದು ಅದನ್ನು ಗಿರ್ಮಿಗೆ ಹಾಕಿಸ್ಕೊಂಡು ಬಂದು ಮಸಾಲೆ ಕೂಡಿಸ್ತೀನಿ. ಹೊರಗಿನ ಖಾರ ನಮಗೆ ಇಷ್ಟ ಆಗೋದಿಲ್ಲ. ಹೊರಗಿನ ಖಾರದೊಳಗೆ ಜಾಸ್ತಿ ಉಪ್ಪು ಇರ್ತೈತಿ ಮಸಾಲೆ ಖಾರನೊಳಗೆ. ಮತ್ತು ಈರುಳ್ಳಿ ಜಾಸ್ತಿ ಹಾಕಿರ್ತಾರೆ ತೂಕು ಬರಲ್ಲ ಅಂತೇಳಿ. ಅದು ಅದು ತಡೆಯಂಗೂ ಇಲ್ಲ, ಟೇಸ್ಟು ಕೊಡೋಂಗಿಲ್ಲ ಅಡುಗೆಗೆ. ನಾವು ಮೇಗಿನ ಮಸಾಲೆ ಒಟ್ಟು ಹಾಕೋಂಗಿಲ್ಲ, ಯಾವುದೂ ಇದೇ ಮಸಾಲೆ ಮೇಲೆ ನಾವು ಅಡುಗೆ ಮಾಡೋದು. ನೋಡಿರಿ, ಒಂದು 10 ನಿಮಿಷ ಇದನ್ನು ಗಂಟು ಇರೋ ಹಂಗೆ ತಿಕ್ಕಿದ ಮೇಲೆ ಇದು ಈ ಥರ ಖಾರ. ಈಗ ನೋಡ್ರಿ ಇದನ್ನು ನೋಡ್ರಿ ಘಮ ಅನ್ನತೈತಿ. ನಮ್ಮ ಮನ್ಯಾಗೆಲ್ಲ ವಾಸನೆ ಬರಾಕತ್ತೈತಿ ಖಾರಿಂದು. ಬಾಯಾಗ ನೀರು ಬರಾಕತ್ತಾವ, ಆ ಥರ ಖಾರ ಆಗೈತಿ. ನಾವು ಮತ್ತು ಇದಕ್ಕೆ ಪ್ಯಾಕೆಟ್ ಮಸಾಲೆ ಅದು ತಂದು ಏನೂ ಹಾಕಂಗಿಲ್ಲ ನಾವು. ಇದು ಒಂದು ಅಡುಗೆಗೆ ಇದಷ್ಟು ಖಾರ ಹಾಕಿದ್ವು ಅಂದ್ರೆ ಫಸ್ಟ್ ಕ್ಲಾಸ್ ಸಾರು ಆಯ್ತು, ಬಾಜಿ ಆಯ್ತು, ಭಾಳ ಟೇಸ್ಟ್ ಕೊಡ್ತೈತಿ. ನಾವು ಮ್ಯಾಗಿನ ಮಸಾಲೆ ಯಾವುದೂ ಯೂಸ್ ಮಾಡೋಂಗಿಲ್ಲ. ಇನ್ನು ಇದನ್ನು ಈ ಡಬ್ಬಿಗೆ ಸ್ಟೋರ್ ಮಾಡಿ ಇಟ್ಟಿವಿ ಅಂದ್ರೆ 3 ತಿಂಗಳು ನಮಗೆ ಖಾರದ ಅವಶ್ಯಕತೆನೇ ಇರೋಂಗಿಲ್ಲ. ಮತ್ತು ನಾವು 3 ತಿಂಗಳಿಗೆ ಮತ್ತು ತಂದು ಮತ್ತು ಕುಡಿಸ್ಕೊಂಡು ಮತ್ತು ನಾವು ಖಾರ ಯೂಸ್ ಮಾಡ್ತೇವೆ. ಸ್ಟೋರ್ ಮಾಡಿಟ್ಟಿವಿ ಅಂದ್ರೆ ನಮಗೆ ಅನುಕೂಲ ಆಗ್ತೈತಿ. ನೋಡ್ರಿ ಇಷ್ಟು ಖಾರ ಆಯಿತು. ಇದು ಒಂದು ಡಬ್ಬಿ ಖಾರ ಆಯಿತು. ನೀವು ಟ್ರೈ ಮಾಡಿ ನೋಡ್ರಿ ಹೆಂಗೆ ಆಕೈತಿ ಅಂತೇಳಿ. ಯಾಕಂದ್ರೆ ಹೆಲ್ದಿಗೆ ಆಕೈತಿ, ಅನುಕೂಲ ಆಕೈತಿ. ಇದು ಹೊರಗಿನ ತರೋದ್ರಿಂದ ಹೆಲ್ತ್ ಕೆಡ್ತೈತಿ, ಮನೆಯಾಗಿಂದ ಆದರೆ ಹೆಲ್ತ್ ಸರಿ ಇರ್ತೈತಿ ಅನ್ನೋ ಉದ್ದೇಶಕ್ಕೆ ಇದನ್ನು ನಾನು ನಿಮಗೆ ಹೇಳತ್ತೀನಿ.